ಆಂಗ್ಲ ಮಾಧ್ಯಮ ತರಗತಿಯ ಆರಂಭೋತ್ಸವ ಕಾರ್ಯಕ್ರಮ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೆರವೇರಿಸಿದ್ದಾರೆ. ಹಾಗೆ ಭಾಗವತಿ ಮುರಳಿ ಅವರು ಸಾಥ್ ನೀಡುತ್ತಿದ್ದಾರೆ. परमेश्वरी भगवती
जग शिर मोर बना है भारत वह भल विक्रम दे अम्ब विमलमति दे सास शील हृदय में भर दे जीवन त्याग तपोमय कर दे संयम सत्य स्नेह कावर दे स्वाभि ನಿತ್ಯ ಪಂಚಾಂಗ ಕಲಿಯುಗಾಬ್ದ 5125 ಶ್ರೀ ಶಾಲಿವಾಹನ ಶಕ 1945 ಶ್ರೀ ಶೋಭಾಕೃತ್ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಆಶ್ಲೇಷ ನಕ್ಷತ್ರ ಮಂಗಳವಾರ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು 2023ನೇ ಇಸವಿ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಶುಭಂ. ಅಮೃತ ವಚನ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲನ್ನು ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಸ್ವಾಮಿ ವಿವೇಕಾನಂದರು. 14 ವರ್ಷಗಳ ಹಿಂದೆ 2009ರಲ್ಲಿ ನಮ್ಮ ಈ ಶ್ರೀರಾಮ ಶಾಲೆಯ ಅಡಿಗಲ್ಲನ್ನು ಇಡಲಾಯಿತು. ಭಾರತೀಯ ಸಂಸ್ಕೃತಿ ಹಾಗೂ ಸಂಸ್ಕೃತಿಯನ್ನು ಒಳಗೊಂಡೊಂದು ಉತ್ತಮ ವಿದ್ಯೆಯನ್ನು ಇಲ್ಲಿನ ಊರಿನ ಜನರಿಗೆ ನಾವು ದೊರಕಿಸಬೇಕು ಅಂತ ಹೇಳೋದು ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ನೆಲ್ಯಾಡಿಯ ಸುಬ್ರಹ್ಮಣ್ಯ ವಿಲಾಸದ ಶ್ರೀ ಸೂರ್ಯನಾರಾಯಣ ಆಚಾರ್ ಇವರ ನೇತೃತ್ವದಲ್ಲಿ ಅದೇ ಹೋಟೆಲ್ನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಶಿಶು ಮಂದಿರವಾಗಿ ನಮ್ಮ ಈ ಶಾಲೆ ಶುರುವಾಯಿತು. ಮತ್ತು ಸುಮಾರು 2-3 ವರ್ಷಗಳ ಕಾಲ ಈ ನಮ್ಮ ಶಾಲೆಯು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಂತಹ ರವಿಚಂದ್ರ ಹೊಸಹೊಕ್ಲಿ ಇವರ ಮನೆಯಲ್ಲಿ 1, 2, 3ನೇ ಕ್ಲಾಸು ಆರಂಭ ಆಯಿತು. ಆಮೇಲೆ 2003ಕ್ಕೆ ನಮ್ಮ ಈ ಸ್ವಂತ ಜಾಗಕ್ಕೆ ನಾವು ಬಂದ ಮೇಲೆ ಹಂತ ಹಂತವಾಗಿ ಬೆಳೀತಾ ಇದ್ದೇವೆ. ಈಗ 10ನೇ ಕ್ಲಾಸ್ನವರೆಗೆ ಕ್ಲಾಸ್ಗಳು ನಡೀತಾ ಉಂಟು. ಸುಮಾರು 300ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯೆಯನ್ನು ಪಡಿತಾ ಇದ್ದಾರೆ. ಸಂಸ್ಕಾರಯುತ ಒಂದು ಶಿಕ್ಷಣ ಕೊಡಬೇಕಂತ ಹೇಳುವಂಥದ್ದು ಪುತ್ತೂರು ಶ್ರೀ ವಿವೇಕಾನಂದ ಸಂಘದ ಒಂದು ಕಲ್ಪನೆಯಾಗಿತ್ತು. ಇದರ ಪ್ರಕಾರ ನಾವು ವಿವೇಕಾನಂದ ಶಾಲೆಯ ಅಂಗಸಂಸ್ಥೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ಸುತ್ತಮುತ್ತಲೇ ನಮ್ಮ ಸುಮಾರು 8 ಗ್ರಾಮಗಳಿಗೆ ಒಂದು ಉತ್ತಮವಾದ ಒಂದು ಶಾಲೆಯನ್ನು ರೂಪಿಸುವಲ್ಲಿ ಇಲ್ಲಿನ ಜನರು ಮಹನೀಯರು ತುಂಬ ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಶಾಲೆ ನಡಿಬೇಕು ಅಂತಿದ್ರೆ ಊರ ಪರ ಊರ ಜನರ ಸಹಕಾರವಿಲ್ಲದೆ ಖಂಡಿತ ಸಾಧ್ಯ ಇಲ್ಲ. ನಾವು ನಮ್ಮ ಇತಿಹಾಸವನ್ನು ಖಂಡಿತ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಇತಿಹಾಸದಿಂದ ಸರಿಯಾಗಿ ಕಲಿತವನ್ನೇ ನಮ್ಮ ಉತ್ತಮವಾದ ಭವಿಷ್ಯವನ್ನು ರೂಪಿಸಬಹುದು. ಈ ಇತಿಹಾಸವನ್ನು ನಾವು ಕಲಿಬೇಕು ಅಂತಿದ್ರೆ ಇಂಥ ಒಂದು ಸಂಸ್ಕಾರಯುತವಾದ ಶಿಕ್ಷಣವನ್ನು ನಾವು ಇಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೊಡುವಂಥದ್ದು ತುಂಬ ಅಗತ್ಯ. ಈ ಒಂದು ನೆಲೆಯಲ್ಲಿ ನಾವು ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಒಂದು ಮಾತೃಭಾಷೆಯಲ್ಲಿ ನಡೆಯುವಂಥ ಇಲ್ಲಿನ ಶಾಲೆ ಕಳೆದ ವರ್ಷದಿಂದ 6, 7, 8ರಿಂದ ಆಂಗ್ಲ ಮಾಧ್ಯಮದಲ್ಲೂ ಶುರು ಮಾಡಿದ್ದೇವೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಒಂದು ಇದೆ. ಅದರ ಪ್ರಕಾರ ನಾವು ನಡೆಸ್ತಾ ಇದ್ದೇವೆ. ಈ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಕಲ್ಲಾಡ್ಕ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಆರಂಭದಿಂದಲೂ ನಮ್ಮ ಕೆಲಸಗಳಿಗೆ ಮಾರ್ಗದರ್ಶನ ಮಾಡುವಂಥ ಇವರು ನಮ್ಮ ಜೊತೆ ನಮ್ಮ ಈ ಶಾಲೆಯನ್ನು ಬೆಳೆಸಲಿಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ವಿಶೇಷ ಅಭಿನಂದನೆಗಳು. ಈಗ ಮುಂದೆ ಈ ನಮ್ಮ ಹೊಸ ಕಟ್ಟಡವನ್ನು 3 ಕಟ್ಟಡವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಈ 3 ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದಂಥ ನಮ್ಮ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಇವರೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಹಾಗೂ ನಮ್ಮ ಆಡಳಿತ ವತಿಯಿಂದ ಹಾರ್ದಿಕ ಸ್ವಾಗತಗಳು.
ಸ್ಥಾನೀಯ ಫಂಡಿನಿಂದ ನಮ್ಮ ಈ 3 ಕೊಠಡಿಗಳಿಗೆ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಪ್ರತಾಪ್ ಸಿಂಗ್ ನಾಯ್ಕ್ ಬರಬೇಕಿತ್ತು, ಬಂದಿಲ್ಲ. ಇವರು ನಮಗೆ ಒಂದು ಸಹಾಯಧನವನ್ನು ಮಾಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ವಿಶೇಷವಾಗಿ ನಾವು ಏನು ಯೋಜನೆ ಮಾಡಿದ್ದೇವೆ, ಇದರ 3ನೇ 1 ಭಾಗ ನಮ್ಮ ಕಟ್ಟಡ ಆಗಿದೆ. ಇನ್ನು 3ನೇ 2 ಭಾಗ ಕಟ್ಟಡ ಆಗಲಿಕ್ಕೆ ಇನ್ನೂ ಬಾಕಿ ಇದೆ. ಇದಕ್ಕಾಗಿ ಮುಂದೆಯೂ ನಮಗೆ ಸಹಕಾರವನ್ನು ನೀಡಬೇಕು ಅಂತ ಶ್ರೀಯುತ ಸಚಿವರುಗಳಲ್ಲಿ ನಾನು ಕೇಳಿಕೊಳ್ತೇನೆ. ನಮ್ಮ ಇನ್ನೋರು ಅತಿಥಿ ಭಾಗೀರಥಿ ಮುರಳಿಯ ಇತ್ತೀಚೆಗೆ ನಮ್ಮ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಮ್ಮ ಈ ಕಾರ್ಯಕ್ರಮವನ್ನು ಅತಿಥಿಗಳಾಗಿ ಬಂದಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಶಾಲೆಗೆ ಬರುವಾಗಲೇ ನಮಗೊಂದು ಸಂಸ್ಕಾರಯುತವಾದ ಶಾಲೆ ಹೇಗಿದೆ ಅನ್ನೋದನ್ನು ನೋಡುವಾಗಲೇ ಗೊತ್ತಾಗ್ತದೆ. ಇಲ್ಲಿ ಕೂತಿರುವಾಗಂತೂ ತುಂಬ ಖುಷಿಯಾಯಿತು. ಭರತಖಂಡದ ಮೊದಲು ಗುರುವಿನಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಹೋಗ್ತಿದ್ದ ಮಕ್ಕಳು ನಾವು ಪುಸ್ತಕದಲ್ಲಿ ಓದ್ತಿದ್ದೆವು. ಹೀಗೆ ಕೂತು ನೆಲದಲ್ಲಿ ಕೂತು ಗುರುಗಳ ಮುಂದೆ ಕೈ ಮುಗಿದು ಕೂತು ಪಾಠ ಕೇಳ್ತಿದ್ದರು. ಆ ಶಿಕ್ಷಣ ಈಗ ಮರೆಯಾಗಿ ಮಾಯವಾಗುವ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸವನ್ನು ರಾಷ್ಟ್ರ ಸೇವಿಕ ಸಂಸ್ಥೆಯ ಮುಖಾಂತರ ಸ್ವಯಂ ಸೇವಕ ಮತ್ತು ರಾಷ್ಟ್ರ ಸೇವಿಕ ಸಮಿತಿಯ ಜೊತೆಯಲ್ಲಿ ಅವರನ್ನು ಸಂಘಟಿಸಿಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರನ ಉಳಿಸುವ ಪ್ರಯತ್ನವನ್ನು ಮಾಡುತ್ತಿರುವ ಎಲ್ಲ ಸಂಘಟಕರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ಬರೀ ಪುಸ್ತಕದ ವಿಷಯ ಮಾತ್ರ ನಮಗಿದ್ದರೆ ಸಾಕಾಗಲಿಲ್ಲ, ಮಸ್ತಕದಲ್ಲಿ ಒಂದಷ್ಟು ವಿಚಾರಗಳನ್ನು ತುಂಬಬೇಕಾಗಿದೆ. ಅದು ನಮ್ಮ ದೇಶ ಅಂದ್ರೇನು, ಭರತಖಂಡ ಅಂದ್ರೇನು, ಭಾರತ ದೇಶದಲ್ಲಿ ಹುಟ್ಟಿದ್ದು ಯಾಕೆ, ನಾವು ಹುಟ್ಟಿದ ನಂತರ ನಾವು ಏನು ಮಾಡಬೇಕು, ಏನಾದರೂ ಸಾರ್ಥಕತೆಯನ್ನು ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಬದುಕಲಿಕ್ಕೆ ಇರುವಂಥ ಶಿಕ್ಷಣವಾಗಿರ್ತದೆ. ಆ ಶಿಕ್ಷಣ ಸಿಕ್ಕಿದಾಗ ಮಾತ್ರ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮೂಡಿ ಬರಲಿಕ್ಕೆ ಸಾಧ್ಯ. ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಒಂದು ರೀತಿಯ ಚುಕ್ಕಾಣಿ ಹಿಡಿದು ಈ ದೇಶವನ್ನು ಆಡಳಿತ ಮಾಡುವಾಗಿರ್ಬೋದು, ಈ ದೇಶವನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ನಾವು ಬದ್ಧರಾಗಲಿಕ್ಕೆ ಸಾಧ್ಯ. ಆ ಶಿಕ್ಷಣ ಇವತ್ತು ಈ ವಿದ್ಯಾಸಂಸ್ಥೆಯಿಂದ ಮಕ್ಕಳಿಗೆ ದೊರೆಯುತ್ತಿದೆ. ಆ ಮಕ್ಕಳನ್ನು ಪಡೆದ ಆ ಶಿಕ್ಷಣವನ್ನು ಕೊಡ್ತಿರುವ ತಂದೆ ತಾಯಿ ನಿಜವಾಗಿಯೂ ಶ್ರೇಷ್ಠರು. ನೀವು ಕೂಡ ಪುಣ್ಯವಂತರು. ಈ ಶಾಲೆಯ ಉನ್ನತ ಅಭಿವೃದ್ಧಿಗೆ ನೀವು ನಿಮ್ಮ ಶ್ರಮವನ್ನು ಹಾಕಿ ಈ ಸಂಸ್ಥೆಯನ್ನು ಬೆಳೆಸ್ತಿದ್ದೀರಾ. ಮುಂದೆಯೂ ಈ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ. ಆ ನಿಟ್ಟಿನಲ್ಲಿ ಭಗವಂತ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ. ಇವತ್ತು ಖಾಸಗಿ ಶಾಲೆಯನ್ನು ನಡೆಸೋದು ತುಂಬ ಕಷ್ಟ. ಸರ್ಕಾರದಲ್ಲಿ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾಗಿ PUCವರೆಗೆ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿದ್ದಾರೆ. 48,000 ಸರ್ಕಾರಿ ಶಾಲೆಗಳಿವೆ ನಮ್ಮಲ್ಲಿ. ಒಂದು ಮಗು ಬಂದರೆ ಆ ಮಗುವಿನ ಎಲ್ಲ ವೆಚ್ಚಗಳನ್ನು ನಮ್ಮ ಸರ್ಕಾರ ನೋಡಿಕೊಳ್ಳುತ್ತೆ, ಊಟದಿಂದ ಪ್ರಾರಂಭ ಆಗಿ. ಇಷ್ಟಾಗಿಯೂ 5 ವರ್ಷದಲ್ಲಿ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ 10,000 ಶಾಲೆ ಮುಚ್ಚುವಂಥ ಸ್ಥಿತಿಯಲ್ಲಿ ಸರ್ಕಾರ ಇದೆ. 10,000 ಶಾಲೆ ಮುಚ್ಚಬೇಕು. ಅಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಶಾಲೆಯನ್ನು ನಡೆಸ್ತೀರಿ ಮತ್ತು ಆ ಶಾಲೆಗೆ ಹೊಸ ಶಿಕ್ಷಣ ನೀತಿಯ ಪ್ರಕಾರ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡ್ತೀರಿ ಮತ್ತು ಅದರಲ್ಲಿ ಯಶಸ್ವಿ ಆಗ್ತೀರಿ ಅಂದರೆ ಅದೇ ಒಂದು ಸಾಧನೆ ಅಂತ ನನಗನ್ನಿಸ್ಬಿಡುತ್ತೆ. ಯಾಕಂದರೆ ಭಾಳ ಕಠಿಣವಾದಂಥ ಕೆಲಸಗಳಲ್ಲಿ ಕೈ ಇಕ್ಕಿದ್ದೀರಿ ಮತ್ತು ಅದರ ಹೆಜ್ಜೆಯನ್ನು 10 ಹೆಜ್ಜೆಗಳನ್ನು ಇಟ್ಟು ಇವತ್ತು ತಾವೊಂದು ಒಳ್ಳೆಯ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀರಿ. ನಮಗೆ ಎಂಥ ಶಿಕ್ಷಣ ಬೇಕು ಅನ್ನೋದ್ರ ಬಗ್ಗೆ ಸಾರ್ವತ್ರಿಕವಾದ ಚರ್ಚೆಗಳು ನಡೀತಾ ಇದೆ. ಮೊನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಶಿಕ್ಷಣ ನೀತಿ ಹೇಗಿರಬೇಕು ಅಂತೇಳಿ ಒಂದು ಚರ್ಚೆ ಇತ್ತು. ಮೊದಲೆಲ್ಲ ಗಾಂಧಿ ಭವನದಲ್ಲಿ ಯಾರು ಬರ್ತಾಯಿದ್ರು ಕೇಳಿದರೆ ಈ ದೇಶದ ಒಟ್ಟು ಆಶಯಗಳಿಗೆ ವಿರುದ್ಧವಾಗಿರೋರೇ ಬರ್ತಾಯಿದ್ರು. ಈ ಸಾರಿ ಹೊಸ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗಾಂಧಿ ಭವನದಲ್ಲಿ ಚರ್ಚೆ ಆಗಿತ್ತು. ಆ ಶಿಕ್ಷಣ ನೀತಿ, ಅದರ ವ್ಯವಸ್ಥೆಗಳು, ಹೊಸ ಶಿಕ್ಷಣ ನೀತಿಯಿಂದ ಆಗುವಂಥ ಒಟ್ಟು ಅನುಕೂಲಗಳು, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಒಂದು ಮಗು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಏನನ್ನು ಕಲಿಬೋದು, ಅವ್ರ ಗ್ರಹಿಕಾ ಶಕ್ತಿ ಎಷ್ಟು, ಅವ್ರ ನೆನಪಿನ ಶಕ್ತಿ ಎಷ್ಟು, ಅವ್ರ ಆಸಕ್ತಿ ಏನು, 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಎಂಥ ಶಿಕ್ಷಣಗಳು ಬೇಕು, ಪದವಿ ಪೂರ್ವ ಕಾಲೇಜುವರೆಗೆ ಎಂಥ ಶಿಕ್ಷಣಗಳ ಅಗತ್ಯ ಇದೆ,
ಆನಂತರ ಅವರ ಬದುಕಿಗೆ ಬೇಕಾದಂಥ ಕೌಶಲ್ಯಗಳನ್ನು ವರ್ಧಿಸಿಕೊಂಡು ಸರ್ಕಾರಿ ಕೆಲಸ ಸಿಗದೇ ಇರಲಿ, ತನ್ನ ಬದುಕನ್ನು ತಾನೇ ಆಗಿ ರೂಪಿಸಿಕೊಳ್ಬೇಕು ಅನ್ನುವಂಥ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿತ್ತು. ಭಾಳ ಅನೇಕ ಶಿಕ್ಷಣ ತಜ್ಞರು ಬಂದು ಚರ್ಚೆ ಮಾಡಿರುವಂಥ ಒಂದು ಅಪೂರ್ವವಾದಂಥ ಸಭೆಯನ್ನು ನಾನು ಕಂಡೆ ಅಂತ ನನಗೆ ಆ ದಿವಸಗಳ ಕಾಲ ಅನಿಸಿತ್ತು. ಈ ಹಿನ್ನೆಲೆಯಲ್ಲಿ ಹೊಸ ಶಿಕ್ಷಣ ನೀತಿ ಬಗ್ಗೆ ಚರ್ಚೆ ಆಗ್ತಿರುವಾಗ ಹಳೆ ಶಿಕ್ಷಣ ನೀತಿಯಲ್ಲಿರುವಂಥ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಜಿಜ್ಞಾಸೆಗಳಾಗುವಾಗ ಒಂದು ಹಂತವನ್ನು ಇವತ್ತು ತಲುಪಿಬಿಟ್ಟಿದ್ದಾರೆ. ಯಾಕಂದರೆ ಮೊನ್ನೆ ಒಂದಷ್ಟು ಜನ ಮೇಷ್ಟ್ರು ನನ್ನ ಬಳಿ ಬಂದಿದ್ದರು. ಶ್ರೀನಿವಾಸ ಪೂಜಾರಿಯವರೇ, ಹೊಸ ಶಿಕ್ಷಣ ನೀತಿ ಇಲ್ಲದೇ ಇದ್ದರೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಸಮಾಜವೇ ಉಳಿಯೋದಿಲ್ಲ. ಅಂಥ ಮಟ್ಟದ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಇವತ್ತು ಬೇಡ ಅನ್ನುವಂಥ ಸ್ಥಿತಿಯಲ್ಲಿದೆ ರಾಜಕೀಯ ಕಾರಣಗಳಿಗೋಸ್ಕರ. ನೀವೆಲ್ಲ ಏನಾದರೂ ಮಾತಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾವು ಮಾತಾಡೋದು ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿರುತ್ತೆ. ನೀವು 2 ಲಕ್ಷ ಶಿಕ್ಷಕರಿದ್ದೀರಿ, 2 ಲಕ್ಷ ಶಿಕ್ಷಕರು ಸರ್ಕಾರಿ ಸಂಬಳ ತಗೊಳ್ಳೋರು. 1 ಕೋಟಿ ಮಕ್ಕಳಿದ್ರೆ 1 ಕೋಟಿ ಅಪ್ಪ 1 ಕೋಟಿ ಅಮ್ಮ ಇರಲೇಬೇಕಲ್ಲ. ನೀವ್ಯಾರು ಯಾಕೆ ಮೌನವಾಗಿದ್ದೀರಿ ಅಂತ ನಾನು ಕೇಳಿದೆ. ಆಗ ಅವ್ರು ಹೇಳಿದರು, ಒಂದು ಮಾಡಿ ನಮಗೆ ನಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕಾದರೂ ಹೇಳಿ ಸರ್ಕಾರ ಜೊತೆಯಲ್ಲಿ, ನಾವೆಲ್ಲ ಅಭಿಪ್ರಾಯ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಸಮಾಜದಲ್ಲಿ ಚರ್ಚೆ ಪ್ರಾರಂಭ ಆದದ್ದೇ ಒಂದು ಖುಷಿ. ಒಂದು ಶಿಕ್ಷಣ ಹೇಗಿರಬೇಕು ಅಂತೇಳಿ ಒಂದು ಚರ್ಚೆ ಆದರೂ ಪ್ರಾರಂಭ ಆಗಬೇಕಲ್ಲ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಅಧಿಕಾರಿಗಳೆಲ್ಲ ಬಂದು ಒಂದು ಹೆಣ್ಮಗಳು ವಿದೇಶದಲ್ಲಿ ಹೋಗಿ PhD ಪದವಿಯನ್ನು ಪಡೆದು ಬಂದಿದ್ದಾಳೆ, ಅವಳಿಗೆ ನೀವು ಸನ್ಮಾನ ಮಾಡಬೇಕು ಅಂತ ಹೇಳಿದರು. ನಾನು ಭಾಳ ಖುಷಿ. ತುಂಬ ಕೆಳವರ್ಗದ ಹೆಣ್ಮಗಳೊಬ್ಬಳು ವಿದೇಶಕ್ಕೆ ಹೋಗಿ PhD ಪಡೆದು ಬಂದಿದ್ದಾಳೆ ಅಂತೇಳಿದು ಒಂದು ಖುಷಿ. ನಾನು ಅವಳಿಗೆ ಸನ್ಮಾನ ಮಾಡಿದ ನಂತರ ಯಾವ ವಿಷಯದ ಮೇಲೆ ನೀನು PhD ಮಾಡಿದೆ ಅಂತ ಕೇಳಿದೆ ನನ್ನ ಕುತೂಹಲಕ್ಕೆ. ಅವಳು ಉತ್ತರ ಕೊಟ್ಟಿಲ್ಲ. ಪಕ್ಕದಲ್ಲಿರುವಂಥ ಒಬ್ಬ ಮಹಿಳಾ ಅಧಿಕಾರಿ ಹೇಳಿದರು, ಏನಿಲ್ಲ ಸರ್, ಭಾರತ ದೇಶ ಏನೇನೂ ಪ್ರಯೋಜನ ಇಲ್ಲ ಅಂತ ಬರೆದು ವಿದೇಶದಲ್ಲಿ ಹೋಗಿ PhD ತಗೊಂಡು ಬಂದಿದ್ದಾರೆ ಅವರು ಅಂತೇಳಿ. PhD ಸಬ್ಜೆಕ್ಟ್ ಏನು ಕೇಳಿದರೆ, ಭಾರತ ಅತ್ಯಂತ ಕೆಟ್ಟ ದೇಶ, ಇಲ್ಲ ಅಸ್ಪೃಶ್ಯತೆ ಇದೆ, ಇಲ್ಲ ಅನಾಹುತ ಇದೆ, ಇದು ಬಡತನ ಇದೆ ಅನ್ನೋದನ್ನು ಮಂಡನೆ ಮಾಡಿ ನಮಗಾಗದಿರುವಂಥ ದೇಶದವರು PhD ಕೊಟ್ಟುಬಿಟ್ಟಿದ್ದಾರೆ. ಅಂಥ ಶಿಕ್ಷಣವನ್ನು ಅನುಮೋದಿಸುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ನಿರ್ಮಾಣ ಆಗ್ತಾಯಿದ್ರೆ ಎಳೆಯ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು ಅಂತೇಳಿ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ, ನನ್ನ ಬದುಕಿಗಿಂತ, ನನಗಿಂತ ದೇಶ ಮೊದಲು ಅನ್ನುವಂಥ ಶಿಕ್ಷಣ ಬೇಕಾ? ಅಥವಾ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗಿ ಕನ್ನಡ ಶಾಲೆ ಕಲಿಯುವ ಮಕ್ಕಳ ಎದುರುಗಡೆ ಇಡಲಿಕ್ಕೆ ಇರುವಂಥ ಮಾನಸಿಕತೆ ಸ್ಥಿತಿ ಇದೆಯಲ್ಲ, ಅಂಥ ಶಿಕ್ಷಣವನ್ನು ಮಕ್ಕಳು ಕಲಿಬೇಕಾ ಅನ್ನುವುದೇ ಸಮಾಜ ಮುಂದಿರುವಂಥ ಒಂದು ಚರ್ಚೆ ಅಂತ ನಾನು ಅಂದ್ಕೊಂಡಿರುವಾಗ, ಈ ಶ್ರೀರಾಮ ವಿದ್ಯಾಲಯ ಇದರ ಮೂಲಕ ನೆಲ್ಯಾಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿರುವ ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಅನುಕೂಲ ಏನಂತ ಹೇಳಿದರೆ, ತುಂಬ ಕಡೆ ಇಂಥ ಶಿಕ್ಷಣಕ್ಕೆ ನಮ್ಮ ಮಕ್ಕಳನ್ನು ಕಳಿಸ್ಬೇಕು ಅಂತೇಳಿ ಆಸೆ ಪಡುವವರಿದ್ದಾರೆ. ಅದರಲ್ಲಿ ಅವಕಾಶಗಳೇ ಇಲ್ಲ. ಇಂಥ ಮಂತ್ರೋಚ್ಚಾರ ಮಾಡಬೇಕು, ದೇಶವನ್ನು ನೆನೆಯಬೇಕು, ದೇವರನ್ನು ನೆನೆಯಬೇಕು, ಹಿರಿಯರನ್ನು ನೆನೆಯಬೇಕು, ವಿನೀತನಾಗಿರಬೇಕು, ವಿಧೇಯನಾಗಿರಬೇಕು, ರಾಷ್ಟ್ರಭಕ್ತನಾಗಿರುವಂಥ ಪ್ರಜೆ ಮತ್ತು ವಿದ್ಯಾರ್ಥಿಗಳನ್ನು ರೂಪಿಸಬೇಕು ಅನ್ನುವಂಥ ಮಾನಸಿಕತೆ ಇರುವಂಥ ತುಂಬ ಜನ ಹೆತ್ತವರು ಇವತ್ತು ಮಕ್ಕಳನ್ನು ಕಳಿಸ್ಲಿಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಆದರೆ ಅವರು ಯಾರಿಗೂ ಅವಕಾಶಗಳಿಲ್ಲದಿರುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗ್ತಾ ಇರೋದನ್ನು ನಾವು ಕಾಣುವ ಸಂದರ್ಭದಲ್ಲಿ ನಿಮ್ಮ ಶಾಲೆ ಭಾಳಷ್ಟು ಡಾಕ್ಟರ್ ಮುರಳಿಯವರು ಮತ್ತವರ ತಂಡ, ಕಾರ್ಯದರ್ಶಿಯವರು ಮತ್ತವರ ತಂಡ ಇದರ ಏಳಿಗೆಗೋಸ್ಕರ ಶ್ರಮಿಸಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿ ಹಾಕಲಿಕ್ಕೆ ಶ್ರಮವಹಿಸಿ ದುಡಿತಾ ಇದೆ. ಇಂಥ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಹೇಳಿ, ನಾವು ಯಾವಾಗಲೂ ಕೂಡ ಇಂಥ ಶಾಲೆಗಳ ಜೊತೆಯಲ್ಲಿ ಇರ್ತೇವೆ. 14 ವರ್ಷಗಳ ಹಿಂದೆ ಇಲ್ಲಿ ಶಾಲೆ ಯಾಕೆ ಪ್ರಾರಂಭ ಮಾಡಿದೆವು ಅಂತ ಕೇಳಿದರೆ, ಈ ಭಾಗ ಏನಿದೆ, ಈ ಭಾಗದಲ್ಲಿ ರಾಷ್ಟ್ರೀಯ ಶಿಕ್ಷಣ, ನಮ್ಮ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿಕೊಡುವಂಥ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ. ಒಂದು ರೀತಿಯಲ್ಲಿ ನಮ್ಮ ವಿರೋಧಿ ಚಿಂತನೆಗಳ ಅಥವಾ ನಮ್ಮನ್ನು ದೂರುವ, ನಮ್ಮನ್ನು ನಾಚಿಸುವಂಥ, ಹಿಂದೂ ಅಂತ ಹೇಳಿದರೆ ಅದೊಂದು ಅಪಮಾನದ ಸಂಗತಿ ಅಂತ ಹೇಳಿಕೊಡುವಂಥ ಶಿಕ್ಷಣ ಅದು ಈ ಪ್ರದೇಶದಲ್ಲಿ ಸಿಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಯಾರು ಮತ್ತು ನಾವು ಏನು ಮಾಡಬೇಕು, ನಾವು ಹಿಂದೂಗಳೆಂದರೆ ಹೆಮ್ಮೆ ಪಡಬೇಕಾದ್ದು, ಈ ಧರ್ಮ ಈ ಸಂಸ್ಕೃತಿಯಲ್ಲಿ ನಾವು ನಡಿಬೇಕಾಗಿರುವಂಥದ್ದು
ಅದು ಅವಶ್ಯಕ ಅಂತ ಹೇಳುವಂಥ ದೃಷ್ಟಿಯಿಂದ ಸೂರ್ಯನಾರಾಯಣ ರಾಯರ ನೇತೃತ್ವದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿರೋದು. ಅವರಿಲ್ಲ, ಅದಕ್ಕೋಸ್ಕರ ಅವರ ಹೆಸರಿನಲ್ಲಿ ಸೂರ್ಯನಗರ ಅಂತ ಈ ಪ್ರದೇಶಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಒಂದು ಅನಿವಾರ್ಯ ಕಾರ್ಯ ಅಂತ ಆಗ್ತಾಯಿದೆ. ದಿನ ಕಳೆದ ಹಾಗೆ ಒಂದು ಕಡೆಯಲ್ಲಿ ನಮ್ಮ ದೇಶದ ಬಗ್ಗೆ ಜಗತ್ತಿನಾದ್ಯಂತ ಗೌರವ, ಇನ್ನೊಂದು ಕಡೆಯಲ್ಲಿ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಅನ್ಯಾಯ, ಆಕ್ರಮಣ, ಅಪಮಾನ ಆಗುವಂಥ ಒಂದು ಸಂಗತಿ. ಇತ್ತೀಚೆಗೆ ನೀವು ಕೇಳಿದ್ದೀರಾ, ಒಬ್ಬ ತಮಿಳುನಾಡಿನ ಶಾಸಕ ಅವನು ಹೇಳಿದ, ನಾನು ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ ಅದು ನಾಶ ಆಗಬೇಕು, ಅದು ಡೆಂಗ್ಯೂ ಇದ್ದ ಹಾಗೆ, ಅದು ಕೊರೋನಾ ವೈರಸ್ ಇದ್ದ ಹಾಗೆ, ಅದನ್ನು ನಾಶ ಮಾಡಲೇಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವನು ಒಂದಷ್ಟು ಭಾಷಣಗಳನ್ನು ಮಾಡ್ತಾ ಹೋದ. ಮತ್ತು ನೀವು ಮೊದಲನೇ ಬಾರಿ ಹೇಳಿದ್ದೀರ ಸತ್ಯಗಳಿದ್ರೆ, ಹೌದೌದು, ನಾನು ಮತ್ತೆ ಅದನ್ನೇ ಹೇಳೋದು ಅಂತ ಹೇಳುವಂಥವನು. ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಹಿಂದೂ ಅಂತ ಹೇಳುವಂಥದ್ದು ಅದೊಂದು ಅಸಹ್ಯ ಶಬ್ದ, ಅದು ಕೊಳಕು ಅಂತ ಹೇಳುವ ರೀತಿಯಲ್ಲಿ ಮಾತಾಡುವಂಥವರು. ಹೀಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥ ಜನಗಳು ಇವತ್ತು ಇನ್ನೊಂದು ಕಡೆಯಲ್ಲಿ ತಲೆ ಎತ್ತುತ್ತಾ ಇದ್ದಾರೆ. ಹಿಂದೂ ಧರ್ಮ ಅಂದರೆ ಸರ್ವಶ್ರೇಷ್ಠ ಧರ್ಮ, ಸನಾತನ ಧರ್ಮ ಅಂದರೆ ಅದು ನಿತ್ಯ ನೂತನವಾಗಿರುವಂಥದ್ದು. ನಮ್ಮ ಧರ್ಮ ಏನಿದೆ ಸಾವಿರಾರು ವರ್ಷಗಳ ಇತಿಹಾಸ. ಅಲ್ಪ ಸ್ವಲ್ಪ ಏನಾದ್ರು ವ್ಯತ್ಯಾಸಗಳಾದರೆ, ಸಣ್ಣ ಪುಟ್ಟ ಮೂಢನಂಬಿಕೆಗಳು ಬಂದರೆ ಅದನ್ನು ತೆಗೆದುಹಾಕಿ ಮತ್ತೆ ಮೂಲ ನಂಬಿಕೆ ಹತ್ರ ಹೋಗುವಂಥ ಒಂದು ಶಕ್ತಿ ಈ ದೇಶದಲ್ಲಿ, ಈ ಧರ್ಮದಲ್ಲಿದೆ. ಯಾರು ಈ ಧರ್ಮದಲ್ಲಿರುವಂಥ ಕೆಟ್ಟದನ್ನು ಅಕಸ್ಮಾತ್ ರೂಢಿಯಲ್ಲಿ ಬಂದಂಥ, ಧರ್ಮದಲ್ಲಿ ಅಲ್ಲ, ರೂಢಿಯಲ್ಲಿ ಬಂದಂಥ, ಸಮಾಜದಲ್ಲಿ ಬಂದಂಥ ಏನಾದ್ರು ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ಇದನ್ನು ನಿತ್ಯ ನೂತನ ಅಂತ ಹೇಳ್ತಾ ಇರುವಂಥದ್ದು. ಆ ರೀತಿಯಲ್ಲಿ ಇರುವಂಥ ಒಂದು ಧರ್ಮ ಜಗತ್ತಿನಲ್ಲಿ ಇನ್ಯಾರ ಹತ್ರ ಇಲ್ಲ. ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ನಾವು ಹೇಳುವಾಗ ಜಗತ್ತಿನ ಹಿತವನ್ನು ಇಟ್ಟುಕೊಂಡು ಮಾತಾಡ್ತೇವೆ ನಾವು. 2 ಘಟನೆ. ಒಂದು ಚಂದ್ರಯಾನ ಆಯಿತು, ಗೊತ್ತಾ? ಏನು ಚಂದ್ರಯಾನ, ಅದಕ್ಕೆ ಮತ್ತೊಂದು ಚಂದ್ರಯಾನ 3. ಆ ಚಂದ್ರಯಾನ ಆದಂಥದ್ದು ಜಗತ್ತಿನಲ್ಲಿ ನಮ್ಮದು 4ನೇ ದೇಶ ಚಂದ್ರನ ಹತ್ರ ಮುಟ್ತಾ ಇರುವಂಥದ್ದು. ಅಮೇರಿಕಾ, ರಷ್ಯಾ, ಚೀನಾ ಮತ್ತು ನಾವು. ನೋಡಿ ಎಂಥ ವೈರುಧ್ಯ ಅಂದರೆ, ನಮಗೆ ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ವಿಜ್ಞಾನ ಅಂತ ಅದರ ಗಂಧಗಳೇ ಗೊತ್ತಿಲ್ಲ ಅಂತ ಹೇಳಿದ್ದು ಇಂಗ್ಲೆಂಡ್ನವರು ನಮಗೆ. ಆದರೆ ಇಂಗ್ಲೆಂಡ್ನವರು ಇವತ್ತಿನವರೆಗೆ ತಲೆ ಎತ್ತಲೇ ಇಲ್ಲ. ಚಂದ್ರಯಾನದ ಬಗ್ಗೆ ಯೋಚನೆ ಮಾಡುವಂಥ ಶಕ್ತಿ ಇಲ್ಲ. ನಾವು ಚಂದ್ರಯಾನ ಮಾಡಿದ್ದೇವೆ. ಈಗ ಚಂದ್ರಯಾನ ಮಾಡಿದ್ರಲ್ಲಿ ಕೂಡ ಮೊದಲನೇ ಬಾರಿಗೆ ನಾವು ಜಗತ್ತಿನ ಮೊದಲ ದೇಶವಾಗಿ ಚಂದ್ರನ ಕಪ್ಪಿನ ಪ್ರದೇಶಕ್ಕೆ, ಕತ್ತಲೆಯ ಪ್ರದೇಶಕ್ಕೆ ಹೋಗಿ ನಿಂತವರು ನಾವು. ನೀವು ಗಮನಿಸಿದಿರಲು ಗೊತ್ತಿಲ್ಲ, ಅಲ್ಲಿ 14 ದಿವಸ ಅದು ಕೆಲಸ ಮಾಡಿತು ಪ್ರಜ್ಞಾನ್. ಅದಾದ ಮೇಲೆ ಅದನ್ನು ನಿದ್ರೆಗೆ ಕಳಿಸಿದರು. ಮತ್ತು 14 ದಿವಸ ಅದು ಬೆಳಕು. ಆ 14 ದಿವಸದಲ್ಲಿ ಅದು ಸುಮಾರು ಒಂದು 57-58 ಡಿಗ್ರಿ ಬಿಸಿ. ಅಲ್ಲಿ ಸಾಮಾನ್ಯ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ 14 ದಿವಸ ಅದು ಕತ್ತಲೆಯಿಂದ ದೂರಕ್ಕೆ, ವಿಶೇಷವಾಗಿ ಹಗಲಿನ ಪ್ರದೇಶ ಅಲ್ಲಿ. ಅವರು ಹೇಳೋದು ಚಂದ್ರನಿಗೆ ಅದು 1 ದಿನ ಅಂತ. ನಮಗೆ 14 ದಿನ ಆದರೆ ಚಂದ್ರನಿಗೆ 1 ದಿನ ಅಂತ ಹೆಸರು. ನಾವೇನು ಹೇಳಿದ್ದೇವೆ ನಮ್ಮ ಹಿರಿಯರು? ಕತ್ತಲೆಯ ಆ 14 ದಿನಕ್ಕೆ ಏನು ಹೇಳಿದ್ದೇವೆ ನಾವು? ಇವತ್ತು ತಿಥಿ ಹೇಳಬೇಕಾದ್ರೆ ಒಂದನ್ನು ಹೇಳಿದರು. ಏನು ಹೇಳಿದರು ಅಂತ ಹೇಳಿ? ಯಾವ ಪಕ್ಷ ಅಂತ ಹೇಳಿದರು? ಕೃಷ್ಣ ಪಕ್ಷ ಅಂತ ಹೇಳಿದರು. ಇನ್ನೊಂದು ಪಕ್ಷ ಎಂಥದ್ದು? ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅಂದರೆ ಏನು? ಕತ್ತಲೆಯ ಪಕ್ಷ. ಶುಕ್ಲ ಪಕ್ಷ ಅಂದರೆ ಏನು?
ಬೆಳಕಿನ ಪಕ್ಷ. ಅದಕ್ಕೋಸ್ಕರ ನಮ್ಮ ಹಿರಿಯರು ಆವಾಗಲೇ ಹೇಳಿದ್ದಾರೆ 14 ದಿವಸ ಕತ್ತಲೆ 14 ದಿವಸ ಬೆಳಕು ಅಂತ. ಅಂದರೆ ನಾವು ಅಲ್ಲಿವರೆಗೆ ಹೋಗಿದ್ದೇವೆ ಅಂತ, ಚಂದ್ರನ ಇದರ ಚಿಂತನೆವರೆಗೆ ಹೋಗಿದ್ದೇವೆ ಅಂತ. ಎರಡನೇದು, ಪ್ರಧಾನಮಂತ್ರಿಯವರು ದೊಡ್ಡ ಸಾಧನೆ, ಭಾರಿ ದೊಡ್ಡ ಸಾಧನೆ ನಮ್ಮ ವಿಜ್ಞಾನಿಗಳದ್ದು. ಅದಕ್ಕೋಸ್ಕರ ಅವರು ನೇರ ವಿದೇಶದಿಂದ ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದಾಗೆ ಅವರು ಹೇಳಿದ್ದು, ನಾನು ನಿಮ್ಮನ್ನು ನೋಡುವಂಥದ್ದು ನನ್ನ ಜೀವನದಲ್ಲಿ ಒಂದು ಸೌಭಾಗ್ಯ ಅಂತ ಹೇಳಿದರು ವಿಜ್ಞಾನಿಗಳನ್ನು. ವಿಜ್ಞಾನಿಗಳು ಯಾರಿದ್ದರು ಅಂತೇಳಿ ಸರ್ವಸಾಮಾನ್ಯರ ವಿಜ್ಞಾನಿಗಳು, ಭಾರಿ ಭಾರಿ ದೊಡ್ಡ ದೊಡ್ಡ ಶಾಲೆಗಳಿಂದ ಕಲಿತು ಬಂದವರಲ್ಲ. ನಿಮ್ಮ ಹಾಗೆ ಅವರು ಕೆಲವರು ಕನ್ನಡ ಮಾಧ್ಯಮದಲ್ಲಿ, ಕೆಲವರು ತಮಿಳು ಮಾಧ್ಯಮದಲ್ಲಿ, ಕೆಲವರು ಮಲಯಾಳಿ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವರಲ್ಲ ಅವರು. ಅವರೆಲ್ಲರ ಪ್ರಾರಂಭದ ಹಂತದ ಶಿಕ್ಷಣ ಯಾವುದರಲ್ಲಿ ಪಡೆದಿತ್ತು ಅಂತ ಕೇಳಿದರೆ ಅವರೆಲ್ಲರೂ ಕೂಡ ಅವರ ಮಾತೃಭಾಷೆಯಲ್ಲಿ ಪಡೆದಂಥವ್ರು. ಸೋಮನಾಥನ್ನವರೆಗೆ, ಕಿರಣ್ ಕುಮಾರ್, ಸೋಮನಾಥನ್ ಯಾರ್ಯಾರಿದ್ದಾರೋ ಅಂಥ ಶ್ರೇಷ್ಠ ವಿಜ್ಞಾನಿಗಳು ಕೂಡ ಅವರ ಮೂಲ ಚಿಂತನೆ ಬೆಳೆದಿರುವಂಥದ್ದು ಅವರ ಮಾತೃಭಾಷೆಯಲ್ಲಿ. ಎರಡನೇದವರು ಉಲ್ಲೇಖ ಮಾಡಿದ್ದು, ಅದರಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿದ್ದರು ವಿಜ್ಞಾನಿಗಳು. ಆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನವರು ಅವರು ಸೀರೆ ಉಟ್ಟಿದ್ದಾರೆ, ಅವರು ತಿಲಕ ಧರಿಸಿದ್ದಾರೆ. ನಮಗೀಗ ಕೆಲವರಿಗೆ ತಿಲಕ ಧರಿಸಬೇಕಾ, ಸೀರೆ ಉಡಬೇಕಾ, ಬಟ್ಟೆ ಸರಿಯಾಗಿ ಹಾಕಬೇಕಾ ಅಂತ ಹೇಳುವಂಥ ಗೊಂದಲ. ಆದರೆ ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗಳು ನಮ್ಮತನವನ್ನೇ ಉಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿಯವರು ಹೇಳಿದರು, ಇದೊಂದು ಭಾರಿ ದೊಡ್ಡ ಒಂದು ಸಾಧನೆ, ಚಂದ್ರಯಾನಕ್ಕೆ ನಿಲ್ಲುವುದಿಲ್ಲ ನಮ್ಮದು ಅಂತ, ಅದಕ್ಕಿಂತ ಮುಂದಕ್ಕೆ ಹೋಗ್ತೇವೆ ಅಂತ. ಈಗಾಗಲೇ ಆದಿತ್ಯ ಅದು ಹಾರಿಸಿದ್ದಾರೆ. ಅದು ಸೂರ್ಯನ ಹತ್ತಿರಕ್ಕೆ ಅಂದರೆ ತುಂಬ ಹತ್ತಿರಕ್ಕಲ್ಲ, ಸೂರ್ಯ ಇಲ್ಲಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿರೋದು, ಇದು 15 ಲಕ್ಷ ಕಿಲೋಮೀಟರ್ ದೂರಕ್ಕೆ ಹೋಗ್ತದೆ. ಅಲ್ಲಿ ಒಂದು ಮಜಾ ಇದೆ. ಆ ಜಾಗದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ನಿಂತು ಹೋಗುತ್ತೆ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಪ್ರಾರಂಭ ಆಗಿರೋದಿಲ್ಲ. ಅಂದರೆ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಹೋಗಿ ಇದು ನಿಂತ್ಕೊಳ್ತದೆ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ 125 ದಿವಸ ಅಂತ ಹೇಳಿದ್ದಾರೆ. ಸುಮ್ಮನೆ ನೆನಪಿಗೆ ಬಂದಿರುವಂಥದ್ದು, ಒಬ್ಬ ತ್ರಿಶಂಕು ಅಂತ ಇದ್ದ, ಗೊತ್ತಾ ನಿಮಗೆ? ಕೇಳಿದ್ದೀರ ತ್ರಿಶಂಕು ಅಂತ ಒಬ್ಬ ಅವನು ಆ ಕಡೆಯೋ ಈ ಕಡೆಯೋ ಅಲ್ಲ, ಮಧ್ಯದಲ್ಲಿ ನೇತಾಡ. ಇದು ತ್ರಿಶಂಕು ಜಾಗದಲ್ಲಿ ಇದೆಯಾ ಅಂತ ಹೇಳುವ ರೀತಿಯಲ್ಲಿ ಇದೆ. ಪ್ರಧಾನಮಂತ್ರಿಯವರು ಹೇಳಿರುವಂಥದ್ದು ಈ ಸಾಧನೆ ಏನಿದೆ ಇದು ಜಗತ್ತಿನ ಅವಶ್ಯಕತೆ, ಜನಗಳಿಗೆ ಅವಶ್ಯಕತೆ. ಅದಕ್ಕೋಸ್ಕರ ಇದು ನಮಗೆ ಮಾತ್ರ ಅಲ್ಲ, ಇದು ಜಗತ್ತಿಗೆ ಇರುವಂಥದ್ದು. ಜಗತ್ತಿನ ಎಲ್ಲರ ಸುಖಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ ನಾವು ಅಂತ ನಮ್ಮ ಚಿಂತನೆಯನ್ನು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಚಿಂತನೆಯನ್ನು ಅವರು ಮೂಡಿಸಿದರು. ಎರಡನೇದು, ಮೊನ್ನೆ ಮುಕ್ತಾಯ ಆಗಿರುವಂಥ G20 ಅಂತ ಹೇಳುವಂಥ 20 ಪ್ರಮುಖ ದೇಶಗಳ ಪ್ರಮುಖರು ಸೇರಿರುವಂಥ ಒಂದು ಕಾರ್ಯಕ್ರಮ. ಜಗತ್ತಿನಲ್ಲಿ ಮುಂದೆ ಏನಿರಬೇಕು, ನಾವು ಹೇಗಿರಬೇಕು, ಬರೀ ಶ್ರೀಮಂತ ರಾಷ್ಟ್ರಗಳಲ್ಲ, ಬಡ ರಾಷ್ಟ್ರಗಳು ಹೇಗಿರಬೇಕು, ಅವರ ಅಭಿವೃದ್ಧಿ ಹೇಗೆ ಅಂತ ಯೋಚನೆ ಮಾಡಿದಂಥ ಒಂದು ಸಮಾವೇಶ 2 ದಿವಸದ್ದು. ಆ ಸಮಾವೇಶಕ್ಕೆ ಹೆಸರೇ, ಅದರ ಕಾರ್ಯಕ್ರಮದಲ್ಲಿ ಭಾರತ್ ಮಂಟಪ ಅಂತ. ಪ್ರಧಾನಮಂತ್ರಿಯವರ ಎದುರಿನಲ್ಲಿ ಒಂದು ಇಟ್ಟಿರ್ತಾರಲ್ಲ, ಇಂಥವ್ರು ಕೂತ್ಕೊಳ್ತಾರೆ ಅಂತ, ಇವರ ಎದುರಿನಲ್ಲಿ ಭಾರತ್ ಅಂತ ಹೆಸರಿಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇತ್ತು, ರಿಪಬ್ಲಿಕ್ ಆಫ್ ಭಾರತ್ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಎಷ್ಟು ದಿವಸ ಇಂಗ್ಲೀಷಲ್ಲಿ ಹೋದರೂ ಆದರೂ ಇಂಗ್ಲೀಷಿನ ಪಳೆಯುಳಿಕೆಯನ್ನು ಹಾಗೇ ಇಟ್ಟುಕೊಂಡಿದ್ದೇವೆ ನಾವು. ಅವರು ದೇಹದಲ್ಲಿ ಹೋದರೂ ಮಾನಸಿಕವಾಗಿ ನಮ್ಮಲ್ಲೇ ಅಂಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮದು ಯಾಕೆ ಬದಲು ಮಾಡಬಾರ್ದು? ಅದಕ್ಕೋಸ್ಕರ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಇತ್ತು, ಅದಕ್ಕೀಗ ಭಾರತ್ ಅಂತ ಹೇಳುವಂಥ ಹೆಸರಿನಿಂದ ಅದನ್ನು ಕರಿಬೇಕು ಅಂತ ಯೋಚನೆ ಮಾಡಿದೆ. ಒಂದೆರಡು ಜನ ಕಿರಿಕಿರಿ ಮಾಡಿದ್ದಾರೆ, ಭಾರತ್ ಅಂತ ಇವರು ಕರೀತಾರೆ ಹಾಗೆ ಹೀಗೆ ಅಂತ. ಆದರೆ ನಾವು ಭಾರತ್ ಮಾತಾಕ್ಕೆ ಜೈ ಹೇಳಿತು, ಇಂಡಿಯಾಕ್ಕೆ ಜೈ ಹೇಳಲಿಲ್ಲ ನಾವು. ಒಂದು ಸ್ವಲ್ಪ ವರ್ಷಗಳ ಮೊದಲು ಈಗ ವಿರೋಧ ಮಾಡ್ತಾ ಇದ್ದಂಥ ಜನ ಮದ್ರಾಸ್ ಅಂತ ಇದ್ದದನ್ನು ಚೆನ್ನೈ ಅಂತ ಮಾಡಿದರು. ಇದನ್ನು ವಿರೋಧ ಮಾಡ್ತಾ ಇರುವಂಥ ಬಂಗಾಲದ ಜನ ಅವರು ಕಲ್ಕತ್ತಾ ಇದ್ದದನ್ನು ಕೋಲ್ಕತ್ತಾ ಅಂತ ಮಾಡಿದರು. ಅಂದರೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ. ನಾವು ಸ್ವಾಭಿಮಾನವನ್ನು ಕಳ್ಕೊಂಡು ಅವರೇನಿದ್ದಾರೆ ಅದೇ ಹೆಜ್ಜೆಯಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಈ ದೇಶ ಮೇಲೆ ಕೇಳುವುದಿಲ್ಲ. ತನ್ನ ಸ್ವಂತ ಕಾಲಶಕ್ತಿ ಆಧಾರದ ಮೇಲೆ ನಾವು ಬೆಳಿಬೇಕಾದಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮತನವನ್ನು ಬೆಳೆಸುವಂಥ
ನಮ್ಮ ದೃಷ್ಟಿಕೋನದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ ಮೂಡುವಂಥ, ಅಂದರೆ ನಾವು ಸ್ವಾಭಿಮಾನಿಗಳು. ನಾವು ಇನ್ನೊಬ್ಬರದ್ದು ಯಾರೋ ಕಾಲು ತೊಳೆದು ಅದನ್ನೇ ತೀರ್ಥ ಅಂತ ಎಷ್ಟು ದಿವಸ ಕುಡಿಯೋದು? ಅದಕ್ಕೋಸ್ಕರ ನಮ್ಮತನದ ಆಧಾರದ ಮೇಲೆ, ಯಾಕಂದರೆ ನಾವು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ, ಯಾರಿಗೂ ವಂಚನೆ ಮಾಡೋದಿಲ್ಲ. ಅಂಥ ಜನ ಇವತ್ತು ಜಗತ್ತಿಗೆ ಬೇಕಾಗಿರೋದು. ಎಲ್ಲ ಕಡೆಯಲ್ಲಿ ಗಲಾಟೆ, ಗೊಂದಲ, ಯುದ್ಧಗಳು ಮತ್ತೊಂದು ನಡೀತಾ ಇದ್ದರೆ ನಾವು ಯುದ್ಧ ಬೇಡ ಅಂತ ಹೇಳ್ತಾ ಇರುವಂಥವ್ರು. ಯುದ್ಧದಿಂದ ಜಗತ್ತಿಗೆ ಒಳ್ಳೆಯದಾಗೋದಿಲ್ಲ, ಅವರಿಗೂ ಒಳ್ಳೆಯದಾಗೋದಿಲ್ಲ, ಜಗತ್ತಿಗೂ ಒಳ್ಳೆಯದಾಗೋದಿಲ್ಲ ಅಂಥ ಚಿಂತನೆ ಇರುವಂಥ ದೇಶ ಅದು ನಮ್ಮದು. ನಾವು ಹಿಂದೂಗಳಿರುವಂಥ ದೇಶ. ಅದಕ್ಕೋಸ್ಕರ ಈ ದೇಶ ಮತ್ತೆ ತಲೆ ಎತ್ತಿ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂಥ ಒಂದು ಕಾಲಘಟ್ಟಕ್ಕೆ ನಾವು ಹೋಗಬೇಕು. ಅದಕ್ಕೆ ಪ್ರಧಾನಮಂತ್ರಿಯವರು ಮತ್ತೆ ಹೇಳ್ತಾ ಇದ್ದಾರೆ. ಸಂಘದ RSSನ ಪ್ರಮುಖರು ಆದಂಥ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರು ಹೇಳ್ತಾ ಇದ್ದಾರೆ, ಮುಂದಿನ 25 ವರ್ಷ ಏನಿದೆ ಅದು ನಿರ್ಣಾಯಕ ವರ್ಷ ಅಂತ. ಭಾರತ ಯಾವ ಕಡೆಗೆ ಹೋಗಬೇಕು ಅಂತ ಹೇಳುವಂಥ ನಿರ್ಣಯ ಮಾಡುವಂಥ ವರ್ಷಗಳದು 25 ವರ್ಷ. ಆ ವರ್ಷದಲ್ಲಿ ನೀವಿದ್ದೀರ. ನೀವೆಲ್ಲರೂ ಇನ್ನೊಂದು 25 ವರ್ಷಗಳಲ್ಲಿ ತರುಣಿಯರಾಗ್ತೀರಾ. ನೀವು ಮುಂದಕ್ಕೆ ಏನಾಗಬೇಕು ಅಂತ ಹೇಳುವುದನ್ನು ಸೃಷ್ಟಿ ಮಾಡುವಂಥ ಸಂಸ್ಥೆ ಅದು ಶ್ರೀರಾಮ ವಿದ್ಯಾಲಯ. ಅದಕ್ಕೋಸ್ಕರ ನಾವು ನಮ್ಮ ಬದುಕು ಯಾಕೆ, ನಾವು ಹುಟ್ಟಿದ್ಯಾಕೆ, ನಾವು ಬೆಳೆದದ್ಯಾಕೆ, ನಾವು ಮಾಡಬೇಕಾದಂಥ ಕೆಲಸ ಏನು, ಅದಕ್ಕೆ ಸ್ವಂತ ಒಂದು ಇದ್ದೇ ಇದೆ. ಎಲ್ಲರೂ ಸ್ವಂತ ಮಾಡ್ತಾರೆ. ಒಂದು ಪ್ರಾಣಿಯನ್ನು ಕೇಳಿದರೆ, ಒಂದು ನಾಯಿಯನ್ನು ಕೇಳಿದರೆ ಅದು ಸ್ವಂತಕ್ಕೋಸ್ಕರ ಬದುಕ್ತಾನೆ ಅಷ್ಟೇ ಅಲ್ಲ. ಅದಕ್ಕಿಂತ ಮೇಲೆ ನಮ್ಮ ಬದುಕಿದೆಯಾ? ಸಮಾಜಕ್ಕೋಸ್ಕರ ನಾವೇನಾದ್ರು ಬದುಕ್ತೇವೋ, ದೇಶಕ್ಕೋಸ್ಕರ ಏನಾದ್ರು ಬದುಕ್ತೇವೋ ನಾವು? ಅದಕ್ಕೋಸ್ಕರ ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಸುತ್ತಮುತ್ತಲಿನ ಪ್ರದೇಶ, ದೇಶ, ಜಗತ್ತು ಇದೆಲ್ಲದರ ಹಿತವನ್ನು ನೋಡುವಂಥ ಚಿಂತನೆ ಅದು ನಮ್ಮದು. ಆ ಚಿಂತನೆ ನಮ್ಮಲ್ಲಿ ಬೆಳಿಬೇಕು. ನಮ್ಮ ಬಗ್ಗೆ ನಮಗೆ ಅಭಿಮಾನ ಮೂಡಬೇಕು, ಗರ್ವ ಬರಬೇಕು. ಅಹಂಕಾರ ಅಲ್ಲ, ಗರ್ವ ಬರಬೇಕು ನಮಗೆ. ನಮ್ಮ ಭಾಷೆ ಇರ್ಬೋದು, ನಮ್ಮ ವೇಷ ಇರ್ಬೋದು, ನಮ್ಮ ಚಿಂತನೆ ಇರ್ಬೋದು, ಅದೆಲ್ಲದರ ಬಗ್ಗೆ ನಮಗೆ ಆ ಭಾವನೆಗಳನ್ನು ಮೂಡಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇಲ್ಲಿ ಡಾಕ್ಟರ್ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಯತ್ನ ಕೈ ಹಾಕಿದ್ದೇವೆ. ಅದರ ಮಧ್ಯದಲ್ಲಿ ಕೆಲವರಿಗೆ ಇಂಗ್ಲೀಷ್ ಕಲಿಬೇಕು ಅಂತ ಹೇಳುವಂಥದ್ದು ಏನಿದೆ, 6ನೇ ಕ್ಲಾಸಿಂದ ನೀವು ಇಂಗ್ಲೀಷ್ ಕಲೀರಿ, ಏನು ತೊಂದರೆ ಇಲ್ಲ. 1ರಿಂದ 6ರವರೆಗೆ ಮೂಲ ನಮ್ಮ ಮಾತೃಭಾಷೆ ಒಂದು ಸಲ ತಲೆಯಲ್ಲಿ ಕೂತರೆ, ಅದು ನಾಲಿಗೆಯಲ್ಲಿ ನಲಿದಾಡಿದರೆ, ನಮ್ಮ ಹೃದಯದಲ್ಲಿ ಆ ಭಾವನೆಗಳು ಮೂಡಿದರೆ, ಆಮೇಲೆ ಯಾವ ಭಾಷೆಯನ್ನು ಬೇಕಾದರೂ ನಾವು ಕಲ್ತ್ಕೊಳ್ಬೋದು ಅಂತ ಹೇಳುವಂಥ ದೃಷ್ಟಿಯಿಂದ 6ನೇ ತರಗತಿಯಿಂದ ಮತ್ತು ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದ್ದೇವೆ. ಹೀಗೆ ಕನ್ನಡ ಮಾಧ್ಯಮವಿದೆ, ಅದರ ಜೊತೆಯಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಸೇರಿಸಿಕೊಂಡು ನಮ್ಮ ರಾಷ್ಟ್ರದ ಚಿಂತನೆಯನ್ನು ಇಟ್ಟುಕೊಂಡು, ನಮ್ಮ ಧರ್ಮ ಸಂಸ್ಕೃತಿಯ ಚಿಂತನೆಯನ್ನು ಇಟ್ಟುಕೊಂಡು ಬೆಳೀತಾ ಇರುವಂಥ ಶ್ರೀರಾಮ ವಿದ್ಯಾಲಯ. ಈ ವರ್ಷ ನಾವು 300 ಗಡಿಯನ್ನು ದಾಟಿದ್ದೇವೆ. ಮುಂದಿನ ವರ್ಷ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಾಗಬೇಕು. ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹೆತ್ತವರು ಬಂದಿದ್ದೀರಾ, ಖುಷಿಯಾಗಿದೆ ನನಗೆ. ಪ್ರತಿ ವರ್ಷ ನಾನು ಬರುವಾಗಲೂ ಸ್ವಲ್ಪ ಸಂಖ್ಯೆ ಹೆತ್ತವರದ್ದು ಜಾಸ್ತಿ ಆಗ್ತಾಯಿದೆ. ಅಂದರೆ ನಿಮ್ಮ ಆಸಕ್ತಿ ಈ ಕಡೆಗೆ ಬರ್ತಾ ಇದೆ ಅಂತ ಅರ್ಥ. ಅದನ್ನು ಹೆಚ್ಚೆಚ್ಚು ಬೆಳೆಸೋಣ. ಮುಂದಿನ ದಿನಗಳಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿದ್ದಂಥ ಮಕ್ಕಳನ್ನು ಕೂಡ ಈ ಸಂಸ್ಥೆಗೆ ಸೇರಿಸಿದ ಹಾಗೆ, ಶಿಶು ಮಂದಿರದಿಂದ ಹಿಡಿದು ಇಲ್ಲಿ 10ನೇವರೆಗೆ ನಮ್ಮದು ಇದೆ. ಅದಕ್ಕೋಸ್ಕರ ಆ ಮಕ್ಕಳನ್ನು ಸೇರಿಸೋದು ಹೇಗೆ ಅಂತ ಒಂದು ಯೋಚನೆ ಮಾಡಬೇಕು. ಅಂದರೆ ಜನದ ಅವಶ್ಯಕತೆ, ಅಂದರೆ ಮಕ್ಕಳ ಅವಶ್ಯಕತೆ ಇದೆ, ಧನದ ಅವಶ್ಯಕತೆಯೂ ಉಂಟು. ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೇನೆ, ಜನ ಮತ್ತು ಧನ ಇದನ್ನು ನೀವು ಕೊಟ್ಟರೆ ಆ ಧನದ ಸದ್ವಿನಿಯೋಗ ಆಗ್ತದೆ. ಜನರನ್ನು ಕೂಡ ಆ ರೀತಿ ಸಮಾಜಕ್ಕೋಸ್ಕರ ಬೆಳೆಸುವಂಥ ರೀತಿಯ ಶಿಕ್ಷಣವನ್ನು ನಾವು ಇಲ್ಲಿ ಕೊಡ್ತೇವೆ. ಅದಕ್ಕೋಸ್ಕರ ಎಲ್ಲರಲ್ಲಿಯೂ ಮತ್ತೊಮ್ಮೆ ವಿಜ್ಞಾಪನೆ, ಮಕ್ಕಳು ಪ್ರಯತ್ನ ಮಾಡಿ. ಮುಂದಿನ ದಿನದಲ್ಲಿ ನಾನು ಆ ಕಡೆ ಈ ಕಡೆ ಇದ್ದಂಥ ಮಕ್ಕಳು ನಮಗೆ ಒಳ್ಳೆ ಇಲ್ಲಿ ಶಿಕ್ಷಣ ಸಿಗ್ತಾ ಇದೆ. ಈ ವರ್ಷ ಒಂದು ವಿಜ್ಞಾನದ ಒಂದು ಲ್ಯಾಬೊರೇಟರಿ ನಾವು ಮಾಡ್ತಾ ಇದ್ದೇವೆ, ಒಂದು ಲೈಬ್ರರಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈಗ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಹೇಳಿದಾಗೆ ಅವರ ಮತ್ತು ಅವರ ಮಿತ್ರರ ಸಹಕಾರದಿಂದ ಇನ್ನು ಉಳಿದಂಥ 3 ಕೊಠಡಿಯನ್ನು ಮುಂದಿನ ದಿನಗಳಲ್ಲಿ ನಾವು ಪೂರೈಸೋರಿದ್ದೇವೆ. ಅದೆಲ್ಲದನ್ನು ಹೇಳಿ ಮುಂದಿನ ವರ್ಷ ಇನ್ನಷ್ಟು ಮಕ್ಕಳು ಸೇರುವ ಹಾಗೆ ಒಂದು ಪ್ರಯತ್ನ ಮಾಡಿ.